ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ಹೊಸದಾಗಿ ಒಂದು ಆಹಾರ ಇಲಾಖೆಯಿಂದ ಬಂದಿರೋ ಒಂದು ನೇಮಕಾತಿಯ ಬಗ್ಗೆ ಇಲ್ಲಿ ವಿವರ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಸೊ ಬೇಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದಲ್ಲದೇ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕೆಲಸ ಹುಡುಕ್ತಿರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಎಕ್ಸ್ಕ್ಯೂಸ್ ಮೀ. ಸೊ ಇದು ಬಂದು FSSAI ಅಂತಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರುತ್ತೆ. ಬಟ್ ತುಂಬ ಒಳ್ಳೆ ಹುದ್ದೆಗಳಿದೆ ಇಲ್ಲಿ ನಾವು ನೋಡೋದಾದರೆ. ಸೊ ಫಸ್ಟ್ ಆಫ್ ಆಲ್ ಹೇಗೆ ಅಪ್ಲೈ ಮಾಡಬೇಕು ಅಂತಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವೆಬ್ಸೈಟಲ್ಲಿ www.fssai.gov.in. ಓಕೆನಾ. ಈ ಒಂದು ಅಪ್ಲಿಕೇಶನಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲನೂ ನೋಡಿಕೊಂಡು ನೀವು ಆನ್ಲೈನ್ ಮೂಲಕ ನಿಮ್ಮ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ಪ್ರಾರಂಭ ದಿನಾಂಕ ಬಂದು 8/1/2024 ಆಗಿದ್ದು ಕೊನೆಯ ದಿನಾಂಕ ಬಂದು 29/1/2024 ಆಗಿರುತ್ತೆ. ಅಂದರೆ ಇದೇ ತಿಂಗಳು ನಿಮಗೆ ಕೊನೆ ದಿನಾಂಕ ಇದೆ. ಸೊ ಯಾರ್ಯಾರು ಆಸಕ್ತರು ಇರ್ತಿರೋ ಅವರು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಡೈರೆಕ್ಟ್ ಯಾವ್ಯಾವ ಹುದ್ದೆಗಳು ಅಂತ ಹೇಳ್ತೀನಿ. ಬಟ್ ತುಂಬ ಒಳ್ಳೊಳ್ಳೆ ಹುದ್ದೆಗಳಿದ್ದಾವೆ. ಒಳ್ಳೊಳ್ಳೆ ಪೇ ಸ್ಕೇಲ್ ಅಂದರೆ ವೇತನ ಶ್ರೇಣಿ ಕೂಡ ತುಂಬ ಚೆನ್ನಾಗಿದೆ. ಸೊ ಮೊದಲನೇದು ನೋಡೋದಾದರೆ ಜಾಯಿಂಟ್ ಡೈರೆಕ್ಟರ್ ಪೇ ಲೆವೆಲ್ ಬಂದು 12 ಇರುತ್ತೆ. ಇಲ್ಲಿ 78,000ದಿಂದ 2,200,000 ಸಮಥಿಂಗ್ ಚೇಂಜ್ವರೆಗೂ ನಿಮಗೆ 2,09,200 ರೂಪಾಯಿವರೆಗೂ ನಿಮಗೆ ಇಲ್ಲಿ ವೇತನ ಶ್ರೇಣಿ ಇರುತ್ತೆ. ಓಕೆನಾ. ಇದಕ್ಕೆ ಜಾಯಿಂಟ್ ಡೈರೆಕ್ಟರ್ಗೆ ಬಂದು 4 ಹುದ್ದೆಗಳು ಖಾಲಿ ಇರುತ್ತೆ. ಇಲ್ಲಿ ನೀವು ಯೂನಿವರ್ಸಿಟಿಯಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿನ ಹೊಂದಿರಬೇಕು. ಓಕೆನಾ. ಬ್ಯಾಚುಲರ್ಸ್ ಡಿಗ್ರಿನ ಹೊಂದಿರಬೇಕು ಅಂತ ಅವರಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಅದ್ರ ಬಗ್ಗೆನೇ ಜಸ್ಟ್ ಅದನ್ನು ಇನ್ಫಾರ್ಮೇಷನ್ ಯಾವ್ಯಾವ ಡಿಗ್ರಿ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೀನಿಯರ್ ಮ್ಯಾನೇಜರ್ ಪೇ ಲೆವೆಲ್ 2. ಇದು ಕೂಡ ಸೇಮ್ ವೇತನ ಶ್ರೇಣಿ ಇದೆ. 78,000ದಿಂದ 2,09,200 ರೂಪಾಯಿವರೆಗೂ ಇರುತ್ತೆ. ಇಲ್ಲಿ ನೀವೇನು ಅಂತಂತಂದರೆ ಸೀನಿಯರ್ ಮ್ಯಾನೇಜರ್ಗೆ ಇಲ್ಲಿ ಇರೋದು ಒಂದೇ ಹುದ್ದೆ. ಸೊ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಅಥವಾ ಡಿಪ್ಲೊಮೋನ ನೀವಿಲ್ಲಿ ಮುಗಿಸಿರಬೇಕು ಅಂತ ಅವರಲ್ಲಿ ಹೇಳಿದ್ದಾರೆ. ಅದಲ್ಲದೇ ಇಲ್ಲಿ ಎಕ್ಸ್ಪೀರಿಯನ್ಸ್ನ ಕೂಡ ಕೇಳಿದ್ದಾರೆ. 10 ವರ್ಷದ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಅವರಲ್ಲಿ ಹೇಳಿದ್ದಾರೆ. ಕೆಲವು ಜಾಬ್ಗಳಿಗೆ ನೀವು ಈ ಒಂದು ಇದರಲ್ಲಿ ನಾನು ಹೇಳ್ತಿರೋದು ನೋಟಿಫಿಕೇಷನಲ್ಲಿ ಫ್ರೆಷರ್ಸ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕೆಲವುದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅಪ್ಲೈನ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಸೀನಿಯರ್ ಮ್ಯಾನೇಜರ್ IT ಪೇ ಲೆವೆಲ್ 12 ಇರುತ್ತೆ. ಸೇಮ್ ಪೇ ಲೆವೆಲೇ ಇರುತ್ತೆ. 78,000ದಿಂದ 2,09,200 ರೂಪಾಯಿವರೆಗೂ ಇರುತ್ತೆ. ಇಲ್ಲಿ ಕೂಡ ನೀವು BTech ಅಥವಾ MTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ MCA ಅಥವಾ ರಿಲೆವೆಂಟ್ ಫೀಲ್ಡಲ್ಲಿ ಮಾಡಿರಬೇಕು. ಮಿನಿಮಮ್ 10 ವರ್ಷದ ಕಾಲ ಎಕ್ಸ್ಪೀರಿಯನ್ಸ್ 10 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಬಟ್ ಅಟ್ಲೀಸ್ಟ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮನ್ನು ಇಲ್ಲಿ ಆಯ್ಕೆನ ಮಾಡ್ಕೊತಾರೆ. ನೆಕ್ಸ್ಟ್ ಡೆಪ್ಯೂಟಿ ಡೈರೆಕ್ಟರ್. ಇದು ಕೂಡ ಪೇ ಲೆವೆಲ್ಸ್ಗೆ ಆಗಿರುತ್ತೆ. ಸೇಮ್ 7 ಹುದ್ದೆಗಳಿದೆ. ಸೇಮ್ ಪೇ ಸ್ಕೇಲ್ 67,000ದಿಂದ 2,08,700ವರೆಗೂ ಇರುತ್ತೆ. ಬ್ಯಾಚುಲರ್ಸ್ ಡಿಗ್ರಿನ ಇಲ್ಲಿ ಅವರು ಕೇಳಿದ್ದಾರೆ. ನೆಕ್ಸ್ಟ್ ಮ್ಯಾನೇಜರ್ 2 ಹುದ್ದೆ ಇದೆ. ಇದು ಪೇ ಲೆವೆಲ್ ಸ್ಕೇಲ್ ಇರುತ್ತೆ. ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿನ ಅವರಿಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಮ್ಯಾನೇಜರ್ IT ಪೇ ಲೆವೆಲ್ 11 67,700ರಿಂದ 2,08,700ವರೆಗೂ ಇಲ್ಲಿ ನಿಮಗೆ ವೇತನ ಶ್ರೇಣಿನ ಕೊಡ್ತಾರೆ. MTech ಮತ್ತು 8 ವರ್ಷದ ಟೋಟಲ್ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 5 years ಆಫ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ನ ಅವರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಪೇ ಲೆವೆಲ್ 10 ಅಂದರೆ 56,000ದಿಂದ 1,77,000ವರೆಗೂ ನಿಮಗಿಲ್ಲಿ ವೇತನ ಶ್ರೇಣಿ ಇರುತ್ತೆ. ಇಲ್ಲಿ ನೀವು ಡಿಗ್ರಿನ ಮುಗಿಸಿರಬೇಕು ಮತ್ತು 6 years ಆಫ್ ಎಕ್ಸ್ಪೀರಿಯನ್ಸ್ನ ಇರಬೇಕು ಅಂತ ಅವರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಡೆಪ್ಯೂಟಿ ಮ್ಯಾನೇಜರ್. ಇಲ್ಲಿ ಕೂಡ ಪೇ ಲೆವೆಲ್ 10 ಇರುತ್ತೆ. 56,000ದಿಂದ 1,77,000ವರೆಗೂ ವೇತನ ಶ್ರೇಣಿ ಇರುತ್ತೆ. ನಂಬರ್ ಆಫ್ ಪೋಸ್ಟ್ ಬಂದು 3. ಇಲ್ಲಿ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಅಟ್ಲೀಸ್ಟ್ 6 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ನ ಅವರಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಡೆಪ್ಯೂಟಿ ಮ್ಯಾನೇಜರ್ ITಯಲ್ಲಿ ಪೇ ಲೆವೆಲ್ ಬಂದು 10 ಇರುತ್ತೆ. ಅಂದರೆ 56,000ದಿಂದ 1,77,000ವರೆಗೂ ವೇತನ ಶ್ರೇಣಿ ಇರುತ್ತೆ. ಇಲ್ಲಿ ಕೂಡ ನೀವು ಡಿಗ್ರಿ BTech MTech ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಯಾವ್ದಾದ್ರು ಡಿಗ್ರಿನ ಮಾಡಿರಬೇಕಾಗಿರುತ್ತೆ. ಸೊ 6 ವರ್ಷದ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರಲ್ಲಿ ಮಿನಿಮಮ್ 3 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ನ ಇರಬೇಕು ಅಂತ ಅವರಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 10ನೇ ಹುದ್ದೆ ಬಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇದು ಒಂದು ಗ್ರೇಡ್ ಬಿ ಹುದ್ದೆ ಆಗಿರುತ್ತೆ.
ಇಲ್ಲಿ ಪೇ ಲೆವೆಲ್ ಬಂದು 8th ಪೇ ಇರುತ್ತೆ. 47,000 1,51,000ವರೆಗೂ ವೇತನ ಶ್ರೇಣಿ ಇರುತ್ತೆ. ಇದು ನ್ಯೂ ಡೆಲ್ಲಿ ಜಾಬ್ ಆಗಿರೋದ್ರಿಂದ 4 ಹುದ್ದೆಗಳು ಖಾಲಿ ಇದೆ. ಇದು ಬ್ಯಾಚುಲರ್ಸ್ ಡಿಗ್ರಿ ಫ್ರೆಷರ್ಸ್ಗೆ. ಓಕೆನಾ. ಸೊ ಇದು ಬಂದು ಜಸ್ಟ್ ಅದೊಂದು ಇದು ಬಂದಿದೆ ಡೇಟೆಡ್ 18ನೇ ಅಕ್ಟೋಬರಲ್ಲಿ. ಆಲ್ರೆಡಿ ಇದು ಸೊ ಇದ್ರದ್ದು CDA ಪೇ ಸ್ಕೇಲು ಮತ್ತು ಈಕ್ವಲೆಂಟ್ IDA ಪೇ ಸ್ಕೇಲ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಬಂದು ಒಂದು ನೋಟಿಫಿಕೇಷನ್ ಆಗಿತ್ತು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಕೆಲಸ ಹುಡುಕ್ತಿರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು.